ಇದ್ದಿದ್ದೊಂದು ಮರಿ ಇತ್ತು ಆದ್ರೂ ಕೊಟ್ರಲ್ಲಪ್ಪ ಅಲ್ಲಿನ ಸುಖವನ್ನು ನೀಡಿದೇನಪ್ಪೋ ಮಾಯಾಸುರಪ್ಪೋ ನಿಮ್ಮಪ್ಪನಿಗೆ ಏನ ಹೇಳಲ್ಲಪ್ಪೋ ಜಗದ ಸುಖವನ್ನು ನೀಡಿದೇನಪ್ಪೋ ಮಾಯಾಸುರಪ್ಪೋ ಜಗದ ಸುಖವನ್ನು ನೀಡಿದೇನಪ್ಪೋ ಯಾರು ನನ್ನನ್ನು ತುಳಿದು ಏನು ಹೆಂಗಸು ನನ್ನನ್ನು ತುಳಿತಿರುವಳೆ? ಹೌದು, ಇದೋ ಇವಳೆ ಹೆಂಗಸು ಇಲ್ಲೇ ಇರು. ಆಹಾ, ಎಂತಹ ಸ್ವರೂಪ, ಏನು ತೇಜೋಮಯ, ಏನು ಚಮತ್ಕಾರ! ನೀನು ನನ್ನನ್ನು ತುಳಿತಿರುವೆಯಾ? ಬಾ ಬಾ, ನಿನ್ನಲ್ಲಿ ಈಗಲೇ ಇಳಿದು ಇಡ್ಲಿ ಬಿಡುವೆನು. ಇದೋ ಇಲ್ಲೇ ಇದ್ದಳು, ಎಲ್ಲಿ ಮಾಯವಾದ? ಇದೋ ಇಲ್ಲೇ ಇರು. ಇದೋ ಇದೆ, ಸಿಕ್ಕಿಯೂ ಸಿಕ್ಕದಂತೆ ಮಾಯವಾದ. ಎಲ್ಲಿ ಹೋದಳು? ಛೇ, ಇದೇನು ಬರೀ ಸ್ವಪ್ನ, ಕನಸು? ನಾನೆಂತಹ ಅವಿವೇಕಿ! ಇರಲಿ, ಆ ಅಂಬಿಕೆಯನ್ನು ಸಂಹರಿಸಿ ಬರುತ್ತೇನೆಂದು ಹೋದ ನನ್ನ ಪುತ್ರನಾದ ಮಾಯಾವಿಯು ಇದುವರೆಗೂ ಬರಲೇ ಇಲ್ಲ. ಕಾರಣವೇನಿರಬಹುದು? ನನ್ನ ಸ್ವಪ್ನದಲ್ಲಿ ಕಂಡ ಅಮಂಗಲ ಸೂಚನೆಯನ್ನು ನೋಡಿದರೆ ತುಂಬಾ ದಿಗಿಲುತ್ತಿರುವುದು. ಇದರ ಕಾರಣವೇನಿರಬಹುದು? ಇರಲಿ, ಇಷ್ಟಕ್ಕೆಲ್ಲ ನನ್ನ ಮಗನೇನು ಸಾಮಾನ್ಯದವನಲ್ಲ, ನನಗಿದ್ದಲು ಹೆಚ್ಚಿನ ಪರಾಕ್ರಮಶಾಲಿ. ಆ ದುರಾತ್ಮವನ್ನು ಸಂಹರಿಸೇ ಇರಬಹುದು. ಜಗದ ಸುಖವನ್ನು ಜಗದ ಸುಖವನ್ನು ಜಗದ ಸುಖವನ್ನು ಪಟ ಪಟ ಒಟ್ಟೆದು ಬಡುವ ಜೇವಾಲಿ ಮಹಾಪ್ರಭು. ಯಾರದು? ನಾವು ಸಮಾಚಾರವೇನು? ಸಮಾಚಾರ ಏನ್ ಹೇಳೋಣಪ್ಪ? ಎಲ್ಲ ಮುಗ್ದೋತು. ನನ್ನ ಪುತ್ರನಾದ ಮಾಯಾವಿಯು ಆ ಸ್ತ್ರೀಗಳನ್ನು ಸಂಹರಿಸಿದರೆ ಆ ಸ್ತ್ರೀ ಏನು ಮಾಡಲಿಲ್ಲಪ್ಪ. ಸರಿ, ಮುಂದೇನಾಯಿತು? ಅದೇ ಕಣಪ್ಪ, ಕೃಷ್ಣಪ್ಪ ಕೈಗಿತ್ತಲ್ಲ ಶಂಕರ, ಏನು ಸುದರ್ಶನ, ಆ ಶಂಕರ ತಕೊಂಡು ಮಾಯಾವಪ್ಪು ನಿಂಗಂ 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 ಕರ್ಕೊಂಬಂದಿದ್ದೀನಪ್ಪ.
ಕುಮಾರ ಪುತ್ರ ಮಾಯಾವಿ ಕುಮಾರ ರಣದಲ್ಲಿ ಹೋರಾಡಿ ರಣದಲ್ಲಿ ಹೋರಾಡಿ ಮಡಿದನೆ ಕುಮಾರ ಇವತ್ತಿಗೆ ನನ್ನ ತೇಜಾವತಿ ನಗರವು ಹಾಳಾಯಿತು. ನೀನು ಕೊಟ್ಟ ವರಬಲವು ಇಂದಿಗೆ ಹಾಳಾಗಿ ಹೋಯಿತು. ಅಯ್ಯೋ, ಈ ನನ್ನ ಸಂಕಟವನ್ನು ಯಾರೊಂದಿಗೆ ಹೇಳಿಕೊಳ್ಳೋಣ? ನಾವಿದ್ದೀವಲ್ಲಪ್ಪ. ಈ ನನ್ನ ಮಾನವನ್ನು ಹೇಗೆ ಬರೆಯುವುದು? ಇರಲಿ, ಎಲ್ಲವೋ ಚಾರಣೆ. ನಮ್ಮ ಗುರುಗಳಾದ ಶುಕ್ರಾಚಾರ್ಯ. ಓ, ಆವಾಜನ್ ಬೇರೆ ಐತೆ. ನಮ್ಗೆ ಒಂದಿನ ಕಾನ ಕಷ್ಟ ಹೇಳಿಲ್ವಲ್ಲಪ್ಪ ನೀವು. ಆವಾಜನ್ ಎಲ್ಲಿ ಹುಡುಕೋಣ? ಹೋಗ್ಬೇಕು. ಕರ್ಕಮರ ನಡಿಯಪ್ಪ. ಕರ್ಕಾಲೆಲ್ಲ ಒಂದು ಕಿಡಿಬಿಡಿ ಕಿಕ್ಕನ. ಕಿಡಿಬಿಡಿ ಕಿಕ್ಕ ಚಾಳಪ್ಪ. ಕಿಡಿಬಿಡಿ ಕಿಕ್ಕಿ ಒಂದರಿವೆ. ನೀರ
ಶ್ರೇಯೋಭಿವೃದ್ಧಸ್ತು. ರುದ್ರರಾಜ, ನನ್ನನ್ನು ಇಷ್ಟು ಆತರಿಂದ ಕರೆಸಲು ಕಾರಣವೇನು? ಗುರುದೇವ, ಯಾವಣಾದಿಶಕ್ತಿ ಎಂಬ ಶ್ರೇಣು ನಮ್ಮ ಉದ್ಯಾನವನ್ನು ತೆಗೆದು ನಮ್ಮ ರಾಷ್ಟ್ರದ ಬಲವನ್ನೆಲ್ಲ ಹಾಳು ಮಾಡಿದರು. ಆ ಭ್ರಷ್ಟನಾದ ಹರಿಯಿಂದ ನನ್ನ ಪುತ್ರನಾದ ಮಾಯಾವಿ ಸಹ ಆತನಾಗಿರುವುದು. ಈ ನನ್ನ ತೇಜಾವತಿ ನಗರವೂ ಹಾಳಾಗಿ ಹೋಯಿತು. ಇದಕ್ಕೆ ನಾನೇನು ಮಾಡಬೇಕು? ಅವಿವೇಕಿ, ಆಸುರರು ಯಾರೆಂಬುದನ್ನು ತಿಳಿಯದೆ ನೀನು ಇಷ್ಟು ಮದಾನ್ಮತ್ತನಾಗಿ ಮೆರೆದುದರಿಂದ ನಿನ್ನ ವಂಶವು ಹಾಳಾಗಿ ಹೋಗುವ ಕಾಲ ಬಂದು ಇನ್ನು ನೀನು ಸಹ ಹಾಳಾಗಿ ಹೋಗು. ಗುರುಗಳೇ, ಗ್ರಹಚಾರ ಕಾಲ ಬಂದುದಕ್ಕಿಂತ ಮೇಲೆ ಕಷ್ಟವೆಂಬುದು ಯಾರಿಗೆ ತಾನೇ ಬಿಟ್ಟಿದ್ದರು. ಹಣೆಯ ಬರಹವನ್ನು ಜಯಿಸಲು ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಗುರುವಾರ್ಜಿತ ಫಲವಿದ್ದಂತೆ ಆಗುವುದು. ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಸದ್ಯದಲ್ಲಿ ನನಗೆ ಬಂದಿರುವ ವಿಪತ್ತನ್ನು ಪರಿಹರಿಸುವ ಮಾರ್ಗವನ್ನು ಸೂಚಿಸಿರಿ. ರಕ್ತಬೀಜ ಕೇಳು. ರಕ್ತಬೀಜ, ನೀನು ಸನ್ಮಾರ್ಗ ಪ್ರವರ್ತಕನಾಗಿದ್ದರೆ ಆ ಗ್ರಹಚಾರವು ತಾನೇ ನಿನ್ನನ್ನೇನು ಮಾಡುತ್ತಿತ್ತು. ಅದು ಕೂಡ ಅವರವರ ನಡತೆಗಾನುಸಾರವಾಗಿ ಪರಿಣಮಿಸುವುದು. ಅದರಂತೆ ನೀನು ನಡೆಯುವ ದುರ್ನಡತೆಯ ಫಲವಾಗಿ ಈ ಅನಿಷ್ಟ ಒದಗಿರುವುದು. ಆದರೆ ನಾನು ನಿಮಗೆಲ್ಲ ಗುರುವಾದಾಗ್ಯೂ ಸಹ ನಿಮ್ಮಿಂದ ನನಗೇನು ಕೀರ್ತಿಯು ಬರಲಿಲ್ಲ. ಅದಕ್ಕೆ ನಾನೇನು ಮಾಡಲಿ? ನಿಮ್ಮ ಅದೃಷ್ಟವಿದ್ದಂತಾಗಲಿ. ಗುರುಗಳೇ, ಇಷ್ಟಕ್ಕೆಲ್ಲ ಕಾರಣನು ಆ ಪರಮೇಶ್ವರನು.
ಅವನು ಮೊದಲೇ ನನಗೆ ಇಂತಹ ವರವನ್ನು ಕರುಣಿಸದಿದ್ದರೆ ಇಷ್ಟಕ್ಕೆಲ್ಲ ಅವಕಾಶವೇ ಆಗುತ್ತಿರಲಿಲ್ಲ. ಈಗ ಆತನ ವರವೇ ನಮಗೆಲ್ಲ ಮುಖ್ಯವಾಯಿತು. ಆದರೂ ಚಿಂತೆ ಇಲ್ಲ, ಇದನ್ನು ಪರಿಹರಿಸುವ ಮಾರ್ಗವನ್ನು ಸೂಚಿಸಿ. ಹರಿಹರ ವಿಘ್ನೇಶ್ವರರ ಪರಿಭವಗೊಳಿಸಿದೆ. ಹರಿಹರ ವಿಘ್ನೇಶ್ವರರ ಪರಿಭವಗೊಳಿಸಿದೆ. ಹರಿಹರ ವಿಘ್ನೇಶ್ವರರ ಪರಿಭವಗೊಳಿಸಿದೆ. ಹರಿಹರರ ದುರ್ರೆ ಸರಿಯೇ ನಿನಗೆ. ಹರಿಹರರ ರಕ್ತ ಬೀಜ ಗುರುದೇವ, ಕಷ್ಟಕ್ಕೆ ಎದೆಗುಂದ ಬರದು. ನೀನು ಧೈರ್ಯವನ್ನು ತಾಳು. ಆದರೆ ನೀನು ನಮಗೆ ವರವನ್ನಿತ್ತ ದೇವತೆಗಳನ್ನೆಲ್ಲ ಹಿಂಸಿಸಿದ್ದರಿಂದ ಅದರ ಫಲವಾಗಿ ಇದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿದೆ. ಈಗ ನೀನು ಆದರೂ ಚಿಂತೆ ಇಲ್ಲ, ರಣದಲ್ಲಿ ಮಾತ್ರ ವಿಮುಖನಾಗಬೇಡ. ಗುರುದೇವ, ರಣರಂಗದಲ್ಲಿ ಮಾತ್ರ ವಿಮುಖನಾಗುವುದಿಲ್ಲ. ನನ್ನನ್ನು ಆಶೀರ್ವದಿಸಿ. ವಿಜಯಶಾಲಿಯಾಗಿ ಹೊರಡು. ಕಡುಗಲೆಯ ಕೊಲೆಗಾಗಿ ಕಳಲ ಕುದುರೆಯ ಕರಲಿ ನನ್ನೊಡಲ ಭಡವಾಗಿ ಸಿಡಿಲಿಗೆ ಕರಗುತ್ತಿದ್ದೆ. ಕಂಡವರ ರುಂಧಗಳ ಕಡಿದಿಡುವೆಂಬುದ ನಾನೇ. ಕಂಡವರ ರುಂಧಗಳ ಕಡಿದಿಡುವೆಂಬುದ ನಾನೇ. ಕಂಡ ಕರುಣಿಸಿ ಮೆರವೆ ಕೊರದು ಮರುಳೇ. ನಾನು ಆ ಅಂಬಿಕೆಯಿಂದ ಮೃತಪಟ್ಟರು ಚಿಂತೆ ಇಲ್ಲ. ರಣರಂಗದಲ್ಲಿ ಮಾತ್ರ ವಿಮುಖನಾಗುವುದಿಲ್ಲ. ವಿಜಯಶಾಲಿಯಾಗಿ ಹೊರಡು. ಅಂದಾಕಿನಿದರ ಇಂದು ಜಟಾದರ ಅಂದಾಕಿನಿದರ ಇಂದು ಜಟಾದರ ಮಂದರ ಮಂದಿರ ಚಂದ್ರದೇವ ಅಂದರ ಮಂದಿರ ಚಂದ್ರದೇವ. ಜಯ ಜಯ ಶಂಕರ. ಭೂಗರ್ಭವನ್ನು ಬಗೆದ ಭೂದೇವಿಯಂತೆ ಭೂಸುರರ ಬಿಡಿದೊಡಗು ಮಂಡಲ ಬಗೆದ ಭೂಸುರರ
ನಾರಾಯಣ, ಇಲ್ಲಿಗೆ ಆ ಕೂಡ ರಕ್ತಬೀಜನ ಬಲವೆಲ್ಲ ಹಾಳಾಗಿರಬಹುದಲ್ಲವೇ? ಜನನಿ, ಆ ರಾಕ್ಷಸರ ಸಮೂಹವೇನೋ ಪೂರ್ತಿ ಮಾಡಿದ್ದಾಯಿತು. ಇನ್ನು ಆ ರಕ್ತಬೀಜನೊಬ್ಬನನ್ನು ಸಂಹರಿಸಿದರೆ ಈ ಸುರರೆಲ್ಲ ಬದುಕುವರು. ಹರಬ್ರಹ್ಮಾದಿ ದ್ವಿಜರೇ, ಅದೋ ನೋಡಿ ಅಲ್ಲಿ ಅವನೊಬ್ಬ ರಾಕ್ಷಸನು ಬಹಳ ಅರ್ಭಟಿಸುತ್ತಾ ಬರ್ತಿರುವನು. ಅವನೇನೋ ನೋಡಿರಿ. ಮಾತೆ, ಅವನೇ ಆ ದುರಾತ್ಮನಾದ ರಕ್ತಬೀಜನು. ಅವನೇ ನಮ್ಮನ್ನು ಸೆರೆ ಹಿಡಿದವನು. ಹೌದು ಮಾತೆ, ಆ ಅಯೋಗ್ಯನೇ ನಮ್ಮನ್ನೆಲ್ಲ ಸೆರೆ ಹಿಡಿದು ಈ ಕ್ಷಣವೇ ಕತ್ತರಿಸಬೇಕು. ಹರಬ್ರಹ್ಮಾದಿ ದ್ವಿಜರೇ, ಆಗಲಿ, ಈ ಕ್ಷಣದಲ್ಲಿ ಅವನನ್ನು ಸಂಹರಿಸಿ ನಿಮಗೆಲ್ಲ ಆನಂದವನ್ನುಂಟು ಮಾಡುವೆನು. ಗುಡಿಸುತ್ತ ಆರ್ಭಟಿಸಿ ಬರುವೆ, ಸಾಹಸವ ತೋರುವ ವೈಷ್ಣವಿ, ಸಾಹಸವ ತೋರುವ ವೈಷ್ಣವಿ, ತಾನಿರುವೆನು ಹೊರರೂಪವ ಭೂದೇವಿ. ನಿನ್ನೀಗಲೇ ಸಂಹಾರ ಮಾಡಿಬಿಡುವೆನು. ಕೆಲವೋ ರಕ್ತಬೀಜನೆ, ಜುಮ್ಮಾಗ್ರೆ ವಸುದೇವ ಲಕ್ಷ್ಮಿ, ಜುಮ್ಮಾಗ್ರೆ ಮರಣದ್ರೋಮ್, ಜುಮ್ಮಾಗ್ರೆ ವಸುದೇವ ಲಕ್ಷ್ಮಿ, ಜುಮ್ಮಾಗ್ರೆ ಬಂಧನಂ ಪ್ರಾಪ್ತಿ. ಕೆಲವೋ ಪಾಪಿಷ್ಟ, ನಿನ್ನ ನಾಲಿಗೆಯನ್ನು ಬಿಗಿಡಿದು ಮಾತನಾಡು. ನಾಲಿಗೆಯಿಂದಲೇ ಸ್ನೇಹಿತರು, ನಾಲಿಗೆಯಿಂದಲೇ ಬಹುಬಂಧನಕ್ಕೆ ಕಾರಣರು. ದುರಾತ್ಮ, ನಿಮ್ಮಂತ 100 ಮಂದಿ ಪುತ್ರರಿದ್ದರು, ನನ್ನ ಮಗನಾದ ನಾರಾಯಣಿಗೊಬ್ಬನಿಗೆ ಸಮನಾಗಬಲ್ಲರಿ. ಸುಮ್ಮನೆ ಆಟ ಮಾಡಬೇಡ. ಮಾರಿಗೆ ಆಹುತಿಯಾದ ಕೋಣವು ಮದವೇರಿ ಬಂದರು ಬಿಡವಲೆ, ಅದರಂತೆ ನೀನೇ ಒಂದು ಕೋಣ, ಕಿಡಿಗಣ್ಣಿನ ಅಭಿವೃದ್ಧಿಯಾದ ನಾನೇ ನಿನ್ನನ್ನು ಆಹುತಿ ತೆಗೆದು
ನನ್ನನ್ನು ಯುದ್ಧ ಮಾಡೋದು ಕೈಲಾಗದೆ ಏಡಿಯಂತೆ ನನಗೆ ಉಪದೇಶವನ್ನು ಮಾಡುತ್ತಿರುವೆ. ಇದೋ ನೋಡು, ನಿನ್ನನ್ನು ನಿನಗೆ ಸಹಾಯಕರಾಗಿ ಬಂದಿರುವ ದ್ವಿಜರು ಏಕಕಾಲದಲ್ಲಿ ಸೂರ್ಯ ಮಾಡಿಬಿಡು. ಈ ಹರನ ಸರದಿಂದ ನಿನ್ನನ್ನು ಸೂರ್ಯ ಮಾಡಿಬಿಡು. ಕೆಲವೋ ರಕ್ತ ಬೀಜನೆ ಅಲ್ಪ ಜಲಫ್ ತುಂಬಿ ಅಲ್ಪ ಕ್ಷೀರ ಗವಂ ಪಶು ಅಲ್ಪ ವಿದ್ಯೆ ಮಹಾಗರ್ವಿ ಕುರೂಪಿ ಬಹು ಚೇಷ್ಟಿತಂ. ಈ ರೀತಿಯಾಗಿ ಎಲ್ಲವೋ ಕೇಳು, ಸ್ವಲ್ಪವಾಗಿ ತುಂಬಿದ ಹರವಿಯು, ಸ್ವಲ್ಪ ವಿದ್ಯೆಯನ್ನು ಕಲಿತ ಮನುಷ್ಯನು, ಸ್ವಲ್ಪ ಹಾಲು ಕರೆಯುವ ಹಸುವು, ಕುರೂಪಿ ಬಹು ಚೇಷ್ಟಿತವೆಂದು ವೇದವು ಹೇಳುವುದು. ಅದರಂತೆ ನೀವು ನನ್ನಲ್ಲಿ ಚೇಷ್ಟೆ ಮಾಡಬೇಡ. ಎಲ್ಲವೋ ನೀನು ಬಿಟ್ಟಿರುವ ಅರಣಿಶರವು ನನ್ನ ಪಾದದ ಮೇಲೆ ಬಿದ್ದು ಹೊರಳಾಡುದು. ಇನ್ನು ನಿನ್ನಲ್ಲಿ ಯಾವ ಯಾವ ಬಾಣಗಳಿಗೋ ಜೋಡಿಸಿಬಿಡು ನೋಡು. ನನ್ನಲ್ಲಿರುವ ಈ ಬ್ರಹ್ಮಾಸ್ತ್ರದಿಂದ ಸಂಹರಿಸುವುದನ್ನು ಏನು ಹೇಳುವುದು? ಎಲ್ಲವೋ ಅವಿವೇಕೆಯಾದ ರಾಕ್ಷಸನೇ, ನೀನು ಬಿಡುವ ಬ್ರಹ್ಮಾಸ್ತ್ರವು ಕೂಡ ಆದಿಶಕ್ತಿಯಾದ ನನ್ನನ್ನು ಏನು ಮಾಡಲಾರ. ಹರಬ್ರಹ್ಮರು ಅವರ ಶರೆಗಳಿಂದ ಆಗಬಲ್ಲದನ್ನು ತಿಳಿದು ಸುಮ್ಮನೆ ಹೋಗು, ಇಲ್ಲದಿದ್ದರೆ ನಿನ್ನ ನೀಗಲೇ ಶೀಳಿ ಬಿಡುವೆನು. ಏನು ಹೇಳುವೆ ಈ ಹದಮರಾದ ಸುರರುಗಳಿಗೆ ಬೆಂಬಲವಾಗಿ ಬಂದಿರುವೆಯಾ? ಬಾ, ನಿನ್ನನ್ನು ಈ ಸುರರುಗಳನ್ನು ಏಕಕಾಲದಲ್ಲಿ ನಿರ್ನಾಮ ಮಾಡದಿದ್ದರೆ ರುದ್ರಾಸುರನೆಂಬ ಹೆಸರಿನ ಎಲ್ಲವೋ ಇವನೊಬ್ಬ ಲಂಡ ಬರುತ್ತ. ನೀನು ಸೃಷ್ಟಿಕರ್ತನೇನೋ? ಮದಂಧ ರಾಕ್ಷಸ. ಇವನೊಬ್ಬ ಬೂದಿ ಬುಡಕ ಪರಮೇಶ್ವರ. ನನಗೆ ವರವನ್ನಿಟ್ಟು ಮೋಸದಿಂದ ನನ್ನನ್ನು, ನನ್ನ ರಾಕ್ಷಸ ಬಲವನ್ನೆಲ್ಲ ಹಾಳು ಮಾಡಿದ ದುರಾತ್ಮ. ಇನ್ನು ಇವನೊಬ್ಬ ಕಳ್ಳ. ಅಲ್ವಾ ಹೇಳಿ, ನನ್ನನ್ನು ಜಯಿಸಲಾಗದೆ ಈ ಹೆಂಗಸನ್ನು ಮುನ್ನಿಟ್ಟುಕೊಂಡು ಬಂದಿರುವೆಯಾ? ದುರಾತ್ಮರೇ, ಯುದ್ಧಕ್ಕೆ ರೆಡಿಯಾಗು. ದುರಾತ್ಮನಾದ ರಾಕ್ಷಸ, ಉರಿ ಬಿಸಿಲ ತಾಪಕ್ಕೆ ಶರಣತಿಯು ಬರುವುದೇ. ಉರಿ ಬಿಸಿಲ ತಾಪಕ್ಕೆ
ಬಿರುಗಾಳಿ ಹೊಡೆತಕ್ಕೆ ಎಲ್ಲವೋ ದುರಾತ್ಮ ಓ ಹೇಳಿ. ಬಿರುಗಾಳಿ ಹೊಡೆತಕ್ಕೆ ಗಿರಿಶಿಖರ ಚಲಿಸುವುದೇ ಧರಿಸಿರುವ ಚಕ್ರವೊಂಬಡೆ ಧರಿಸಿರುವ ಚಕ್ರವೊಂಬಡೆ ನಿಂದಂತ ಶತಕೋಟಿ ದಾನವರ ಶಿರಗಳಂ ತೆಗೆವಾಗ ನನಗೆ ಭಯ ಉಂಟೆ ಮರುಳೇ ನನಗೆ ಭಯ ಉಂಟೆ ಮರುಳೇ ನನಗೆ ಭಯ ಉಂಟೆ ಮರುಳೇ ನೀನು ಹೆಚ್ಚಾಗಿ ಅರಟಿದರೆ ಈ ನನ್ನ ಸುದರ್ಶನ ಚಕ್ರದಿಂದ ಧ್ವಂಸ ಮಾಡುವ ದುರಾತ್ಮ ಯುದ್ಧಕ್ಕೆ ನಿಲ್ಲು. ಮುಚ್ಚಬಾಯಿ ಹುಚ್ಚನಂತೆ ಕಚ್ಚಲೇತಕ್ಕೆ ಜನನಿ ನನಗೆ ಅಪ್ಪಣೆಯನ್ನು ಕೊಡಿ, ಈ ದುರಾತ್ಮನನ್ನು ಸಂಹರಿಸಿ. ಪರಮಾತ್ಮ ಅಗಾಧವಾದ ಮಹಿಮೆಯುಳ್ಳ ಈ ರಾಕ್ಷಸನ ಸಂಹಾರ ಮಾಡಲು ನನಗೂ ಸಹ ಅಸಾಧ್ಯವಾಗಿರುವುದು. ಆದ್ದರಿಂದ ನಾನೇ ಇವನನ್ನು ಸಂಹರಿಸುತ್ತೇನೆ, ನೀವುಗಳೆಲ್ಲ ನೋಡುತ್ತೀರಿ. ಇಲ್ಲವೋ ರಾಕ್ಷಸನೇ, ಏಕೋಪಿ ಗುಣವಾನ್ ಪುತ್ರ ನಿರ್ಗುಣೇ ಶತರಪಿ ಮತ್ಸ್ಯಪಾದ ಜಲಂ ದೃಷ್ಟ ನಾರಿ ಚಿತ್ತ ನಪಶ್ಯಂ. ಈ ರೀತಿಯಾಗಿ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿದ್ದಾಗ್ಯೋ ಚಂದ್ರನಿಗೆ ಸಮನಾಗಬಲ್ಲವು. ದುರಾತ್ಮರಾದ ನಿಮ್ಮಂತರು 100 ಮಂದಿ ಪುತ್ರರಿದ್ದರು, ನನ್ನ ಮಗನಾದ ನಾರಾಯಣಿಗೊಬ್ಬನಿಗೆ ಸಮನಾಗಬಲ್ಲರಿ. ಇದನ್ನರಿಯದೆ ಅವಿವೇಕದಿಂದ ನಮ್ಮಗಳ ಮುಂದೆ ಅಡ್ಡ ಮಾಡಬೇಡ. ನಿನ್ನ ನೀಗಲೇ ಈ ಕ್ಷಣದಲ್ಲಿ ಸಂಹರಿಸಲು ಯುದ್ಧಕ್ಕೆ ನಿನ್ನ ನೀಗಲೇ ಕೊಂದು ಈ ನಿನ್ನ
ನಿನ್ನ ಮಾಂಸಗಂಡಗಳನ್ನು ಭೂತಾಂತರಗಳಿಗೆ ಉಣಬಡಿಸುವುದು. ಏನು ಹೇಳಿ? ಕೆಲವೋ ದುರಾತ್ಮನೆ, ಈ ಬಾಣಲೇಟನ್ನು ಸಹಿಸಿಕೊ. ಹಲೋ 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 ಉರಿಸುತ್ತ ನಿನ್ನ ಪುರರ ಹರಿ ಹರಿ ರಕ್ತ ನಿನ್ನಲ್ಲಿ ಪೌರುಷವಿದ್ದರೆ ಇದು ನನ್ನ ದೇಹದಿಂದ ಒಂದು ಹನಿ ರಕ್ತವು ಭೂಮಿಗೆ ಬಿದ್ದಾಕ್ಷ ನನ್ನಂತಹ ರಕ್ತ ಬೀಜಾಸುರರು ಸಹಸ್ರಾರು ಜನ ಉದ್ಭವವಾಗಿದೆ. ನಿನ್ನಲ್ಲಿ ಪೌರುಷವಿದ್ದರೆ ಇದು ಇವರೊಡನೆ ಯುದ್ಧ ಮಾಡೋಣ ನೋಡೋಣ. ರಕ್ತ ಬೀಜಾಸುರರು ಕತ್ತಿಯಿಂದ ಇವಳನ ಕತ್ತಿಯಿಂದ ಇವಳನು ಇವಳನು ಇವಳೇನು ಮಾರಿಯನು ಚಂಡಿಯನು ಇವಳನು ಮಾರಿಯನು ದುರ್ಗಿಯನು ಚಂಡಿಯನು ಹಿರಿ ಹಿರಿ ತಿವಿರಿ ತಿವಿರಿ ಕತ್ತಿಯಿಂದ ಇವಳನು ನೀವುಗಳೆಲ್ಲರೂ ಈಶ್ವರನ ಪ್ರಭಾವದಿಂದ ಇರಲಿ. ನಿಮ್ಮನ್ನೆಲ್ಲ 7 ನಾಲಿಗೆ ಮೇಲಿಟ್ಟುಕೊಂಡು ನಿಮ್ಮನ್ನೆಲ್ಲ ಯುದ್ಧ ಮಾಡಿ ನಾಶಪಡಿಸುತ್ತೇನೆ. ಇದಕ್ಕೆ ನಿಲ್ಲಿರಿ. ಎಲ್ಲವೋ ಮಾಯಾವಿಗಳೇ, ಬಲ ಬಲಯ ಕಲೆ ಕೂಗುವೆ, ಬಲ ಬಲಯ ಕಲೆ ಕೂಗುದೆ, ಸಾಹಸವ ತೋರುವೆ ವೈಷ್ಣವಿ, ಸಾಹಸವ ತೋರುವೆ ವೈಷ್ಣವಿ, ರೂಪವ ಭೂದೇವಿ. ಜೈ ದುರ್ಗಾದೇವಿ, ಜೈ ಆದಿಶಕ್ತಿ. ಇದು ಲಕ್ಷ್ಮೀನಾರಾಯಣರೇ, ಇಲ್ಲಿ ಸತ್ತು ಬಿದ್ದು ಆಗಮನ ನೋಡಿ ಸಂತೋಷ ಪಡಿರಿ. ಹರಬ್ರಹ್ಮಾದಿ ದಿವಿಜರೇ, ಕಣ್ಣುಗಳನ್ನು ಬಿಡಿರಿ, ಸುಂದರ ರೂಪಿನಲ್ಲಿರುತ್ತೇನೆ. ಪರಮೇಶ್ವರ, ನೀನು ಮಾತ್ರ ಇನ್ನು ಮುಂದೆ ಇವರಿಗೆ ಇಂತಹ ವರಗಳನ್ನು ಕೊಡಬೇಡ. ಜನನಿ ಜನನಿ, ಇಲ್ಲಿಗೆ ಈ ಸುರರ ಕಷ್ಟವನ್ನು ಪರಿಹರಿಸಿ ನಮ್ಮನ್ನೆಲ್ಲ ಕಾಪಾಡಿದೆ. ಇನ್ನು ನಮ್ಮನ್ನು ಆಶೀರ್ವದಿಸಿ ಅನುಜ್ಞೆಯನ್ನು. ಮಾತೆ ಮಾತೆ ಹರಬ್ರಹ್ಮಾದಿ ದಿವಿಜರೇ, ನಿಮಗೆಲ್ಲ ಸದಾ ಒಳ್ಳೆಯದಾಗಲಿ. ನಿಮಗ ಆಶೀರ್ವಾದವನ್ನು ಮಾಡಿರುತ್ತೇನೆ. ನೀವುಗಳು ಇನ್ನು ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೊರಡಬಹುದು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತು ಜಗ ಜನನಿ ಬಗಳಾಂಬೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಬಾಳಿಕೆಯು ಎನಿಸುತ್ತಲಿ ಕೂಳ ಮಧುವೆಂಬ ಅಸುರರ್ಗಳ
ತಾಳಿ ಪುರುಷತ್ವವನ್ನು ಸೀಳುತ್ತಲಿ ಮಸ್ತಕ ಓಳು ಸಹಸ್ರವಗೈದ ಪಾಲಾಕ್ಷಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಜಗ ಜನನಿ ಬಗಳಾಂಬೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಸುರನು ಅಷ್ಟ ದಿಗ್ಬಾಲಕ ಪಟ್ಟಣಕ್ಕೆ ದೊರೆಯಾದ ದೇವರ್ಗಳ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಜಗ ಜನನಿ ಬಗಳಾಂಬೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು ದೈತ್ಯ ಬಾಧಿಸಲವರು ಮೊರೆ ಇಡುತ್ತಿರೆ ದುರುಳ ದೈತ್ಯರ ಶಿರವ ಹರಿಸು ಹರ್ಷತ್ತಾಳ್ ಗುರುಚಿದಾನಂದ ಭಾರತಿ ದೇವಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಜಗ ಜನನಿ ಮಂಗಳಾಂಬೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ್ ಆದಿಶಕ್ತಿ ಪಾದಕ್ಕೆ ನಮಸ್ತೆ ನಮಸ್ತೆ ನಮಃ ವಿಘ್ನೇಶ್ವರನ ಪಾದಕ್ಕೆ ನಮಸ್ತೆ ನಮಃ ಶನೇಶ್ವರನ ಪಾದಕ್ಕೆ ನಮಸ್ತೆ ನಮಸ್ತೆ ದಾಗೋ